ಮುಡಾ ಹಗರಣ ಬೆನ್ನಲ್ಲೇ ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ. ಬಿಡಿಎ ಮಾದರಿಯಲ್ಲಿ ಮುಡಾಗೆ ಪ್ರತ್ಯೇಕ ಕಾಯ್ದೆ ರಚನೆ ಮಾಡೋಕೆ ಮುಂದಾಗ್ತಾ ಇದೆ. ಪ್ರತ್ಯೇಕ ಕಾಯ್ದೆ ಜಾರಿಗೆ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಮುಂದಿನ ವಾರ ಅಧಿವೇಶನದಲ್ಲಿ ಕಾಯ್ದೆ ಮಂಡನೆಗೆ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ. ಭೂಸ್ವಾಧೀನ, ಪರಿಹಾರ, ಸೈಟ್ ಹಂಚಿಕೆ ಎಲ್ಲವೂ ಹೊಸ ಕಾಯ್ದೆಯಂತೆ ನಡಿಬೇಕು. ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧೀನದಲ್ಲಿತ್ತು ಮೂಡಾ. 1987 ಆಕ್ಟ್ ಅನ್ವಯ ಕಾರ್ಯ ನಿರ್ವಹಣೆ ಮಾಡ್ತಾ ಇತ್ತು ಮೂಡಾ. ಈಗ ಬಿಡಿಎ ಮಾದರಿಯಲ್ಲಿ ಮೂಡಾಗೆ ಪ್ರತ್ಯೇಕ ಕಾಯ್ದೆ ರಚನೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಮುಡಾ ಹಗರಣ ಬೆನ್ನಲ್ಲೇ ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆಯನ್ನ ಇಡೋಕೆ ಹೋಗ್ತಾ ಇದೆ. ಬಿಡಿಎ ಮಾದರಿಯಲ್ಲಿ ಮೂಡಾಗೆ ಪ್ರತ್ಯೇಕ ಕಾಯ್ದೆ ರಚನೆ ಮಾಡಲಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್ ಸಂಪರ್ಕದಲ್ಲಿದ್ದಾರೆ. ಸುಖೇಶ್, ಈ ಪ್ರತ್ಯೇಕ ಕಾಯ್ದೆ ರಚನೆ ಅಂದ್ರೆ ಯಾವ ರೀತಿ ಇರುತ್ತೆ, ಇದರಲ್ಲಿ ಏನ್ ಬದಲಾವಣೆ ತರಬೇಕು ಅಂತ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿಕೊಂಡಿದೆ? ಅರ್ಪಿತಾ, ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಬಿಡಿಎಗೆ ಒಂದು ಪ್ರತ್ಯೇಕವಾದ ಕಾಯ್ದೆ ಇದೆ. ಅಂದ್ರೆ ಇದುವರೆಗೂ ಮೂಡಾ ಬಂದ್ಬಿಟ್ಟು ಏನು ಅರ್ಬನ್ ಡೆವಲಪ್ಮೆಂಟ್ ನ ಅಂಡರ್ಲಿ ಬರ್ತಾ ಇತ್ತು, 1987 ಆಕ್ಟ್ ನ ಅಂಡರ್ಲಿ ಬರ್ತಾ ಇತ್ತು. ಆದ್ರೆ ಬೆಂಗಳೂರಲ್ಲಿ ಇರುವಂತಹ ಬಿಡಿಎಗೆ ಪ್ರತ್ಯೇಕವಾದ ಮಾನ್ಯತೆ ಏನಿತ್ತು ಅದೇ ರೀತಿ ಮಾನ್ಯತೆಯನ್ನ ಮೂಡಾಗೂ ಕೂಡ ಕೊಡಬೇಕು ಅನ್ನೋದು. ಅಂದ್ರೆ ಅಲ್ಲಿನ ಅಕ್ರಮಗಳ ಬೆಳವಣಿಗೆಯ ನಂತರದಲ್ಲಿ ಕೆಲವೊಂದು ನಿರ್ಬಂಧಗಳನ್ನ ವಿಧಿಸುವಂತ ರೀತಿಯಲ್ಲಿ ಇರಬೇಕು ಅನ್ನುವಂಥದ್ದು. ಸಂಪೂರ್ಣವಾಗಿ ಸ್ವತಂತ್ರವಾಗಿ ಅಂದ್ರೆ ಏನು ಬಿಡಿಎಗೆ ಯಾವ ರೀತಿಯ ಒಂದು ಅಥಾರಿಟಿ ಅನ್ನೋದಿದೆ ಅದೇ ಮಾದರಿಯಲ್ಲಿ ಮೂಡಾ ಅಥಾರಿಟಿ ಅನ್ನೋದು ಬರುತ್ತೆ. ಮತ್ತೆ ಬಹುತೇಕ ಅಲ್ಲಿನ ಬೋರ್ಡ್ ನ ಸದಸ್ಯತ್ವ ವಿಚಾರದಲ್ಲಿ ಈಗ ಸಾಕಷ್ಟು ಜನ ಸದಸ್ಯರುಗಳಿದ್ದಾರೆ, ಹೆಚ್ಚಿನ ಸದಸ್ಯರು, ಶಾಸಕರು ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿರೋದ್ರಿಂದ ಬಹುತೇಕ ಅಧಿಕಾರಿಗಳಿಗೆ ಹೆಚ್ಚಿರುವಂತ ಒಂದು ಅಂದ್ರೆ ಬಿಡಿಎಲ್ಲಿ ಪದನಿಮಿತ್ತವಾಗಿರ್ತಕ್ಕಂಥ 3-4 ಜನ ಸರ್ಕಾರದ ನೇಮಕ ಆಗುವಂತ ಸದಸ್ಯರನ್ನು ಹೊರತುಪಡಿಸಿದ್ರೆ ಬಹುತೇಕ ಸರ್ಕಾರಿ ಅಧಿಕಾರಿಗಳನ್ನು ಒಳಗೊಂಡಂತ ತಂಡವಾಗಿರುತ್ತೆ. ಅದೇ ರೀತಿ ಸಾಕಷ್ಟು ಒಂದಷ್ಟು ಮಾರ್ಪಾಡುಗಳನ್ನು ಒಳಗೊಂಡಂತಹ ಬಿಡಿಎ ಮಾದರಿಯಲ್ಲಿ ಮೂಡಕ್ಕೆ ಪ್ರತ್ಯೇಕ ಒಂದು ಆದ್ಯತೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ತೀರ್ಮಾನ ಆದಂತೆ ಕಾಣಿಸ್ತಾ ಇದೆ. ಅರ್ಪಿತಾ, ಧನ್ಯವಾದ ಸುಖೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.